ಇದು 3 BHK ಡ್ಯೂಪ್ಲೆಕ್ಸ್ ಹೌಸ್ 810 ಸ್ಕ್ವೇರ್ ಫೀಟಲ್ಲಿ ನಿರ್ಮಿಸಿರುವ ಸುಂದರವಾದ ಡ್ಯೂಪ್ಲೆಕ್ಸ್. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಬೊಂಬಾಟಾಗಿದೆ ಕಣ್ರಿ, ಎಕ್ಸಲೆಂಟ್ ಆಗಿದೆ. ಈ ಡ್ಯೂಪ್ಲೆಕ್ಸಿಂದ ಚಿಕ್ಕಬಿದರ್ಕಲ್ ಮೆಟ್ರೋ ಸ್ಟೇಷನ್ ಎಷ್ಟು ದೂರ ಗೊತ್ತಾ? ನಡ್ಕೊಂಡು ಹೋದರೆ 5 ನಿಮಿಷ, ಬೈಕಲ್ಲಿ ಹೋದರೆ 3 ನಿಮಿಷ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹತ್ರ ಇದೆ ಅಂತ. ತುಮಕೂರು ಹೈವೇ ಹತ್ರ ಒಳ್ಳೆ ಲೊಕ್ಯಾಲಿಟಿಲಿದೆ. ಡೆಫಿನೆಟ್ಲಿ ನಿಮಗೂ ಲೊಕ್ಯಾಲಿಟಿ ಇಷ್ಟ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ, ILP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಡೀಟೇಲ್ಸ್: ಡೈಮೆನ್ಷನ್ 18x45, 18ಕ್ಕೆ 45 ಇನ್ ಸ್ಕ್ವೇರ್ ಫೀಟ್, 810 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+2. ಗ್ರೌಂಡಲ್ಲಿ 2 BHK ಕಾರ್ ಪಾರ್ಕಿಂಗ್. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 3 BHK ಡ್ಯೂಪ್ಲೆಕ್ಸ್ ಹೌಸ್. ಗ್ರೌಂಡಲ್ಲಿ 2 BHK ಬಾಡಿಗೆ ಕೊಟ್ಟು 15,000 ಬರುತ್ತೆ ಕಣ್ರಿ. 12 ಅಂತ ಇಟ್ಕೊಳ್ಳಿ. 12,000 ಪ್ರತಿ ತಿಂಗಳು ಬಾಡಿಗೆ ತೊಗೊಂಡು ನೀವು ಡ್ಯೂಪ್ಲೆಕ್ಸಲ್ಲೂ ವಾಸ ಮಾಡ್ಬೋದು. ನೋಡಿ, ಫಿನಿಶಿಂಗು ಎಕ್ಸಲೆಂಟ್ ಆಗಿದೆ. ಬೆಡ್ರೂಮ್ಸು ಸ್ಪೇಷಿಯಸ್ ಆಗಿದೆ. ಸೊ ಕಾಟೆಲ್ಲ ಇದೆ. ಪ್ರತಿಯೊಂದು ನೀವೇನು ಹೇಳ್ತಾ ಹೋದ್ರೆ, ಡೈಲಾಗಿ ಹೇಳ್ತಾ ಹೋದ್ರೆ ಭಾಳ ಚೆನ್ನಾಗಿದೆ. ಇನ್ಸೈಡ್ ಹೋಗಿ ನೋಡೋಣ ಬನ್ನಿ. ನೋಡಿ, ಇದು ಎಲಿವೇಶನ್ನು. ಇದು SS ಗೇಟ್. ಟಿಲ್ 10 ಫೀಟ್ ಕಂಪ್ಲೀಟ್ ಮಾಡಿದ್ದಾರೆ. ಇದು ಕಾರ್ ಪಾರ್ಕಿಂಗು. ನೋಡಿ, ಕ್ಲೀನ್ ಮಾಡ್ತಿದ್ದಾರೆ. ಕಾರ್ ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ, WPG ಶೀಟ್ ಹಾಕಿದ್ದಾರೆ, ಸ್ಪಾಟ್ ಲೈಟ್ ಹಾಕಿದ್ದಾರೆ. ನೋಡಿ, ಒಂದು ಮಾತಲ್ಲಿ ಫಾಲ್ ಸೀಲಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 2 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ನೋಡಿ, ಇದು ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಇದು KEB ಮೀಟರ್ ಬೋರ್ಡು. 2 BHK ಹೌಸು. ಇದು ಸೇಫ್ಟಿ ಗ್ರಿಲ್ಲು, ಗೇಟು ಎಲ್ಲ ಇದೆ. ಸಂಪು 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ಇದು 2 BHK ಹೌಸ್. ಮೇನ್ ಡೋರು, ಫ್ರೇಮ್ ಡೋರ್ 2, ಪಿಟ್ಸಾಲು ಅಂದರೆ ಹೊನ್ನೆ ಮರ ಕಂಪ್ಲೀಟು ಪೇಂಟ್ ಇದು ಪಾಲಿಶ್ ಮಾಡಿದ್ದಾರೆ. ಇದು 2 BHK ಹೌಸ್. ಹಾಲು, POP ಇದೆ, ಫ್ಯಾನ್ ಇದೆ, TV ಕ್ಯಾಬಿನೆಟ್ಟು, ಪೂಜಾ ರೂಮು ಎಲ್ಲ ಕೊಟ್ಟಿದ್ದಾರೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮು. ಇದರಲ್ಲಿ POP ಇದೆ. ಹಾಲಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ನೋಡಿ, ಡಬಲ್ ಬೆಡ್ರೂಮಲ್ಲೂ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇದು ಕಿಚನ್ನು, ಮಾಡಲರ್ ಕಿಚನ್. ಇದರ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಲಾಫ್ಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಒಂದು ಕಿಚನಲ್ಲಿ ವಾರ್ಡ್ರೋಬ್ ಏನೇನು ಇರಬೇಕು ಅದೆಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ನೋಡಿ, ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್. ಇಲ್ಲೂ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಕ್ರ್ಯಾಕರ್ ಯೂನಿಟ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದು ಹಾಲು. ಮತ್ತು ಹಾಲಲ್ಲೂ ವಿಂಡೋ ಇದೆ. ನೋಡಿ, ಇದು ಬಾಡಿಗೆ ಕೊಟ್ಟು ಎಷ್ಟು ಬರುತ್ತೆ? 12,000 ಕಣ್ರಿ. 15,000 ಹೇಳ್ತಾರೆ. 15 ಹೋಗುತ್ತೆ, ಹತ್ರ ಇದೆ ಮೆಟ್ರೋಗೆ. ಸೊ 15 ಓಕೆ. ಆದರೆ 12 ಅಂತ ಯಾಕೆ ಹೇಳ್ತೀನಿ? ನಾವು ಸೇಫರ್ ಇರಬೇಕಲ್ಲ, ನಮ್ಮನ್ನು ಬೇಕಪ್ಪ ನೀವು. ಇದು ಬೆಡ್ರೂಮು. ಬೆಡ್ರೂಮಲ್ಲಿ ವಿಂಡೋ ಇದೆ, POP ಇದೆ, ವಾರ್ಡ್ರೋಬು ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದು ನಮಗೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ಓಕೆ, ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಇದರಲ್ಲಿ ವಿಂಡೋ ಇದೆ, POPನೂ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆಲ್ಲ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿದ್ದು. ನಿಮ್ಮ ಕಾರ ಪಾರ್ಕ್ ಮಾಡ್ಬೋದಾ ಇಲ್ವ ಅಂತ. ಆರಾಮಾಗಿ ಮಾಡ್ಬೋದು ಕಂಡ್ರಿ. ದೊಡ್ಡದಾಗಿ ಉದ್ದಕ್ಕಿದೆ. ಸೊ
ಫುಲ್ ಸೇಫ್ಟಿ ಗ್ರಿಲ್ ಇದೆ. ಒಂದ್ಸಲ ಮೈನ್ ಗೇಟ್ ಕ್ಲೋಸ್ ಮಾಡಿದ್ರೆ ಯಾರು ಇನ್ಸೈಡ್ ಬರೋಕ್ಕಾಗೋದಿಲ್ಲ. ಈಗ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೋಗೋಣ ಬನ್ನಿ. ಸ್ಟೆಪ್ಸು ನೋಡಿ, ಗ್ರನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು. ಒನ್ ಸೈಡ್ ಕಂಪ್ಲೀಟ್ ವಾಲ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ವೆರಿ ನೈಸ್. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 3 BHK ಡೂಪ್ಲೆಕ್ಸ್ ಹೌಸು. ಅಲ್ಲೂ ಸೇಫ್ಟಿ ಗ್ರಿಲ್ SS ಅಲ್ಲಿ ಮಾಡಿದ್ದಾರೆ. ವೆರಿ ನೈಸ್. ಇದು 3 BHK ಡೂಪ್ಲೆಕ್ಸ್ ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2 ಪಿಟ್ಸಲ್ಲಿ 1 ಮರ, ಪಾಲಿಶಿಂಗ್ ಎಲ್ಲ ಸ್ಪ್ರೇ ಪಾಲಿಶಿಂಗ್. ಇದು ಹಾಲು, ಅದ್ಭುತವಾದ ಹಾಲು. ಈ ಹಾಲಲ್ಲಿ POP ಫ್ಯಾನು ಎಲ್ಲ ಇದೆ ಕಣ್ರಿ. ವೆರಿ ನೈಸ್. CPVC ಶೀಟಲ್ಲಿ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ನೋಡಿ, ಆ ಸ್ಟೆಪ್ಸ್ ಕೆಳಗಡೆ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದು. ಸ್ಟೇರ್ ಕೇಸ್ ಕೆಳಗಡೆ ಅಲ್ಲಿ ನೋಡ್ರಿ, ಆ ಸ್ಟೆಪ್ಸ್ಗೂ ವುಡ್ಡಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ವುಡ್ ವರ್ಕ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಅಂದರೆ ಇದು ಶೆಲ್ಸ್ ಕೊಟ್ಟಿದ್ದಾರೆ. ಎಲ್ಲ ನೀವು ಸ್ಟೋರ್ ಮಾಡ್ಕೋಬೋದು. ಡ್ರಾವರ್ಸು, ಸ್ಟೇರ್ ಕೇಸ್ ಕೆಳಗಡೆ UPVC ಪ್ರಾವಿಷನ್ ಕೊಟ್ಟಿದ್ದಾರೆ. ವೆರಿ ನೈಸ್. ನೋಡಿ, ಜಾಗ ಎಲ್ಲ ನೀಟಾಗಿ ಯೂಸ್ ಮಾಡಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ದೊಡ್ಡ ವಿಂಡೋ ನೋಡಿ, ಮತ್ತೆ ಒಂದೇ ಕಂಪ್ಲೀಟ್ ಸ್ಪ್ರೇ ಪಾಲಿಶು. ಬೆಡ್ರೂಮ್ ಇಲ್ಲಿ ಫಸ್ಟ್ ಫ್ಲೋರಲ್ಲೇ ಹಾಲು, ಕಿಚನು, ಬೆಡ್ರೂಮ್ ಎಲ್ಲ ನೋಡಿದ್ರಲ್ಲ ಸರ್. ಹಾಲ್ ನೋಡಿದ್ರಿ. ಈಗ ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ. ಇನ್ನು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇದು ಕಾಮನ್ ಟಾಯ್ಲೆಟ್. ಇದರಲ್ಲೂ ಕಮೋಡು, ವೆಸ್ಟರ್ನ್ ಕಮೋಡು. ವಿಂಡೋ ಇದೆ. ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ ನೋಡಿ. ಜಾಗ್ವಾರ್ ಸೋಲಾರ್ ಪಾಯಿಂಟು, ಗೀಜರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 1. ಸೊ ಫಸ್ಟ್ ಫ್ಲೋರಲ್ಲಿ ಭಾಳ ಜನ ಕೇಳ್ತೀರ ಡೂಪ್ಲೆಕ್ಸ್ ಇರಬೇಕು. ಆ ಡೂಪ್ಲೆಕ್ಸು 800 ಅಡಿ ಇಲ್ಲ 700 ಅಡಿ ಇರಬೇಕು. ಅದರಲ್ಲಿ ಫಸ್ಟ್ ಫ್ಲೋರ್ ಒಂದು ಬೆಡ್ರೂಮ್ ಇರಬೇಕು ಅಂತ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ. ಇದು ನಿಮಗೋಸ್ಕರ ನೋಡಿ. ಸೇಮ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಇದೆ. ಫಾಲ್ ಸೀಲಿಂಗು, ಕಾಟ್ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ದೊಡ್ಡದಾಗಿದೆ ಕಣ್ರಿ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮೇನೆ. ಸೊ ಆರಾಮಾಗಿ ಹೆಡ್ ಆಫ್ ದ ಫ್ಯಾಮಿಲಿ ಇದರಲ್ಲಿ ಇರ್ಬೋದು. ನೋಡಿ, ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಈಗ ವಾರ್ಡ್ರೋಬ್ ಎಲ್ಲ ಡ್ರಾವರ್ ಕೊಟ್ಟಿದ್ದಾರೆ. 2 ಕಡೆ ಸ್ಟೋರ್ ಮಾಡ್ಕೋಬೋದು. ಆ ರೀತಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆಯಲ್ಲ ನೋಡಿ. ಎಷ್ಟು ಜಾಗ ಇದೆ. ಕಿಂಗ್ ಸೈಜ್ ಕಾಟೆ ಹಾಕಿದ್ರೆ ಇನ್ನೂ ಜಾಗ ಭಾಳ ಇದೆ. ಮಿರರ್ ನೋಡಿರಿ, ಏನು ವೆರೈಟಿಯಾಗಿ ಮಾಡಿದ್ದಾರೆ. ಕ್ಲೋಸಿಂಗ್ ಥರ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ. ವೆರಿ ನೈಸ್. ಇದು ಅಟ್ಯಾಚ್ಡ್ ವಾಶ್ರೂಮ್ ಅಲ್ಲ, ಸಾರಿ, ಅಟ್ಯಾಚ್ಡ್ ವಾಶ್ರೂಮ್ ಅಲ್ಲ, ಇದು ಬಾಲ್ಕನಿ. ಈ ಬೆಡ್ರೂಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ. ಬಾಲ್ಕನಿ ಅದರಲ್ಲೂ WPC ಶೀಟು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಬರುತ್ತೆ. ಇದೆ ರೋಡ್ ಸೈಡು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಆರಾಮಾಗಿ ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಈಚೆ ಬಂದು ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಚೆನ್ನಾಗಿದೆ. ಅಗೇನ್ ಅಬ್ಸರ್ವ್ ಬೆಡ್ರೂಮ್ ಫ್ರಮ್ ಬಾಲ್ಕನಿ ಸೈಡ್. ಬೆಡ್ರೂಮ್ ಚೆನ್ನಾಗಿದೆಯಲ್ಲ. ಎಸ್, ದೊಡ್ಡದಾಗಿದೆ. ಪೇರೆಂಟ್ಸ್ಗಾದರೂ ಕೊಡ್ಬೋದು, ಇಲ್ಲ ನೀವಾದರೂ ಇರ್ಬೋದು, ಇಲ್ಲ ಗೆಸ್ಟ್ಗಾದರೂ ಯೂಸ್ ಮಾಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಹಾಲು ದೊಡ್ಡದಾಗಿದೆಯಲ್ಲ. ಹೌದು. ಇದು ಕಿಚನ್ ಆರ್ಚ್ ವುಡ್ಡಲ್ಲೇ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಇಟಾಲಿಯನ್ ಮಾಡಲ್ ಕಿಚನ್. ಈ ಇಟಾಲಿಯನ್ ಮಾಡಲ್ ಕಿಚನಲ್ಲಿ ವಿಂಡೋ ಇದೆ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಕಣ್ರಿ. ಇಲ್ಲೂ POP ಮಾಡಿದ್ದಾರೆ ನೋಡಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ.
ವುಡನ್ ಬಾಸ್ಕೆಟ್ಸಲ್ಲಿ ಯೂಸ್ ಮಾಡಿದ್ದಾರೆ ಕಣ್ರಿ. ಇದೊಂದು ಏನಿದು, ಓಹೋ ನೋಡ್ರಿ ಸ್ಲೈಡಿಂಗ್ ಮಾಡಿದ್ದಾರೆ. ಇಲ್ಲೆಲ್ಲ ಆರಾಮಾಗಿ ನೀವೆಲ್ಲ ಕ್ರಾಕರಿ, ಮಸಾಲೆ ಡಬ್ಬ, ಉಪ್ಪು, ಸಾಲ್ಟ್ ಬಾಕ್ಸ್ ಎಲ್ಲ ಇಡ್ಬೋದು ಆರಾಮಾಗಿ. ಫಿಲ್ಟ್ರ್ ಪಾಯಿಂಟ್ ಅದು. ಓಕೆ, ಇಲ್ಲಿ ದೇವಮೂಲೆಯಲ್ಲಿ ಪೂಜಾ ರೂಮು, ಅಲ್ಲೂ ಒಂದು ಏನು ಕೊಡಿ, ಇಲ್ಲಿ ಸ್ಟೋರೇಜ್ ಬ್ರೌಸನ್ ಕೊಟ್ಟಿದ್ದಾರೆ, ಏನೋ ಸ್ಟೋರ್ ಮಾಡ್ಕೋಬೋದು. ಇದು ಪೂಜಾ ರೂಮು. ಫ್ರೇಮ್ ಡೋರ್ 2, ಪಿಚ್ಚಾಲ್ 1 ಮರ, ಮತ್ತು ಸೆಂಟ್ರಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಟಾಪಲ್ಲಿ ಫಾಲ್ ಸೀಲಿಂಗ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಯುಟಿಲಿಟಿ ನೋಡಿ, 1845ರಲ್ಲಿ ಕಿಚನ್ನು ಇದೆ ಮತ್ತು ಯುಟಿಲಿಟಿನೂ ಕೊಟ್ಟಿದ್ದಾರೆ. ವೆರಿ ನೈಸ್. ಮತ್ತು ಸೇಫ್ಟಿ ಗ್ರಿಲ್ಲು ಇದೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ನೋಡಿದ್ರಲ್ಲ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ಸ್ ಭಾಳ ಚೆನ್ನಾಗಿ ಕಾಣಿಸ್ತಿದೆ ಕಂಡ್ರೆ. ರೈಸಿಂಗ್ ಒಂದು ಕಲರು, ಸ್ಟೆಪ್ಸು, ಥ್ರೆಡ್ ಒಂದು ಕಲರ್ ಕೊಟ್ಟಿದ್ದಾರೆ. ಮತ್ತು SS ರೈಸಿಂಗ್ಸು, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಇದು ಹಾಲ್ 2. ಈ ಹಾಲು ದೊಡ್ಡದಾಗಿದೆ ಕಂಡ್ರೆ. ಇಲ್ಲೂ ಫ್ಯಾನು, POP, TV ಕ್ಯಾಬಿನೆಟು, 2 ವಿಂಡೋ, ಫ್ಲೋರಿಂಗ್ ಗ್ರಾನೈಟ್ಸು. ಇದು ಚೆನ್ನಾಗಿದೆ ಕಂಡ್ರೆ. ಆರಾಮಾಗಿ ಇಲ್ಲೂ ರಿಲ್ಯಾಕ್ಸ್ ಆಗ್ಬೋದು. ಫ್ಯಾಮಿಲಿ ಎಲ್ಲ ಸೋಫಾ ಹಾಕಿ, ಮತ್ತು ನೀವು ಇಲ್ಲೊಂದು TV ಫಿಟ್ ಮಾಡಿಕೊಂಡು ಮಕ್ಕಳ ಮೇಲೆ ಕೆಳಗಡೆ ಗೆಸ್ಟು ಎಲ್ಲ ನೋಡ್ಬೋದು. 2 TVನೂ ಫಿಟ್ ಮಾಡ್ಬೋದು, ಯುವರ್ ವಿಶ್. ಈಗ ಬೆಡ್ರೂಮ್ಸ್. ಇದು ಬೆಡ್ರೂಮ್ 2. ಕೆಳಗಡೆ ಒಂದು ಬೆಡ್ರೂಮ್ ನೋಡಿದ್ರೆ ಇದು ಬೆಡ್ರೂಮ್ 2. ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲೂ POP ಇದೆ, ವಿಂಡೋ ಇದೆ, ಕಿಂಗ್ ಸೈಜ್ ಕಾಟ್. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಹೆಡ್ ಬೋರ್ಡ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. 2 ಕಡೆ ಡೆಕೋರೇಟ್ ಮಾಡಿದ್ದಾರೆ. ಸೈಡ್ ಟೇಬಲ್ 2 ಸೈಡ್ಸು ಕೊಟ್ಟಿದ್ದಾರೆ ನೋಡಿ. ಕಾಟ್ ಹಾಕಿ ಆರಾಮಾಗೆ 2 ಕಡೆನೂ ನಿಮಗೆ ಸೈಡ್ ಟೇಬಲ್ ಕೊಟ್ಟಿರೋದ್ರಿಂದ ಭಾಳ ಅನುಕೂಲ. ಮೊಬೈಲ್ ಇಡ್ಬೋದು, ನೀರು ಬಾಟಲ್ಲು, ಮಾತ್ರೆ, ಪ್ರತಿಯೊಂದು ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಜಾಗ, ಎಷ್ಟು ಸ್ಪೇಷಿಯಸ್ ಆಗಿದೆ. ಹಿಂಗೆ ಬೆಡ್ರೂಮ್ ಅಂದರೆ ಹಿಂಗಿರಬೇಕು. ಡ್ರಾವರು, ಇದು ಬಾಲ್ಕನಿ ಎಲ್ಲ ಕಂಪ್ಲೀಟು. ವಾಲ್ಗೆಲ್ಲ ವಿಂಡೋ, ಇದು ಟೈಲ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟು, ಟಫನ್ ಗ್ಲಾಸು. ಮತ್ತೊಮ್ಮೆ ಈ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡಿ. ವಾರ್ಡ್ರೋಬ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ ಕೊಟ್ಟಿದ್ದಾರೆ. ಕಾಂಬಿನೇಷನು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಡ್ರಾವರ್ಸು, ಸ್ಟ್ಯಾಂಡಿಂಗ್ ಮಿರರು, ಹ್ಯಾಂಡ್ ವಾಶ್ ಬೇಷನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್. ಇದರಲ್ಲಿ ವಿಂಡೋ, ಒಳಗಡೆ ಟೈಲ್ಸು, ಕಮೋಡು, ವೆಸ್ಟರ್ನ್ ಕಮೋಡು, ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್ 3, ಕ್ವೀನ್ ಸೈಜ್ ಬೆಡ್ರೂಮ್. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, POP ಇದೆ, ಎಲ್ಲವೂ ಇದೆ ಕಂಡ್ರೆ. ಲೇಟೆಸ್ಟಾಗಿ ಒಂದು ಬೆಡ್ರೂಮಲ್ಲಿ ಏನೇನು ಇರಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದ್ರೂ ಜಾಗ, ಸುತ್ತು ಜಾಗ ಇದೆ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್, ಇಲ್ಲೂ ಸ್ಟ್ರೈಟ್ ಟೇಬಲ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ.
ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಟಾಯ್ಲೆಟು, ಮತ್ತು ಡೋರ್ಸ್ ಎಲ್ಲ WPC ಡೋರು, ಕಮೋಡ್ ವೆಸ್ಟರ್ನ್ ಕಮೋಡು, ಒಳಗಡೆ ಟೈಲ್ಸ್ ಹಾಕ್ಯಾರೆ, ವಿಂಡೋ ಕೊಟ್ಟಿದ್ದಾರೆ, ಸೋಲಾರ್ ಪಾಯಿಂಟ್, ಎಲ್ಲ ಬೆಡ್ರೂಮು ಅಟ್ಯಾಚ್ ಟಾಯ್ಲೆಟಲ್ಲಿ ವಿಂಡೋ, ಇದು ಸೋಲಾರ್ ಕಂಪಲ್ಸರಿ, ಲಟ್ಟ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ದೊಡ್ಡದಾಗಿ ಡೂಪ್ಲೆಕ್ಸ್ ಸ್ಪೇಷಿಯಸ್ ಆಗಿದ್ದರೆ ಯಾರೀ ಇಷ್ಟಪಡಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹೈಲೈಟ್ಸ್ ಅಂತೀರಾ, ಚಿಕ್ಕಬಳ್ಳಾಪುರ ಮೆಟ್ರೋ 1 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನು 1.5 ಕಿಲೋಮೀಟ್ರು, ತುಮಕೂರು ಹೈವೇ 1 ಕಿಲೋಮೀಟರು, ಇದು ಎಕ್ಸಿಬಿಷನ್ ಗ್ರೌಂಡು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರು, ಹೆಂಟೆ ಮೈಲಿ 2.5 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ 3, ದಾಸರಳ್ಳಿ 2.5ಇಂದ 3, ಒಂದು 5 ಕಿಲೋಮೀಟ್ರ್ ರೇಡಿಯಸಲ್ಲಿ ನಿಮ್ಗೆ ಏನೇನು ಬೇಕು ಅದೆಲ್ಲ ಇದೆ ಕಣ್ರಿ. ಭಾಳ ಹತ್ತಿರದಲ್ಲಿ ಒಳ್ಳೆ ಲೊಕೇಶನಲ್ಲಿದೆ. ಅಫೀಷಿಯಲ್ಸು ಎಂತೆಂಥ ಮನೆ ಇದೆ ನೋಡಿ, ಸೂಪರಾಗಿದೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ. ಪ್ರೈಸ್ 1,44 lakh ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಚಿಕ್ಕಬಳ್ಳಾಪುರ ಮೆಟ್ರೋ ಸ್ಟೇಷನ್, ನಾಗಸಂದ್ರ, ದಾಸರಳ್ಳಿ, 8th ಮೈಲ್, ನಾರ್ತ್ ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಯ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.